ಹಬ್ಬದ ಸಂದರ್ಭದಲ್ಲಿ ಸರ್ ಏನು ಅಂದರೆ ನಿಂತ್ಕೊಂಡು ತುಂಬ ಹೊತ್ತು ಹೋಳಿಗೆ ಮಾಡೋಕ್ಕಾಗಲ್ಲ ಅಥವಾ ತುಂಬ ಹೊತ್ತು ಚಿಕನ್ ಬೇಯಿಸೋಕ್ಕಾಗಲ್ಲ ಅಥವಾ ಏನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೆ, ಸ್ಟವ್ನ ಕೆಳಗಿಟ್ಟು ನೆಲ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ಪಕ್ಕದಲ್ಲಿ ಸಿಲಿಂಡರ್ ಇರುತ್ತೆ. ಇದು ಎಷ್ಟು ತಪ್ಪು ಪ್ರಾಕ್ಟೀಸ್ ಅನ್ನೋದನ್ನು ನೀವು ಅರ್ಥ ಮಾಡಿಸ್ಲೇಬೇಕು. ಖಂಡಿತ ಇದು ಸುರಕ್ಷಿತ ಅಲ್ಲ. ಏಕೆ ಅಂತ ಅಂದರೆ ಸ್ಟವ್ಗಿಂತ ಕೆಳಗಡೆ ಸಿಲಿಂಡ್ರು ಯಾವತ್ತೂ ಇಡಬಾರ್ದು. ಆಮೇಲೆ ಅಲ್ಲೇ ಬೆಂಕಿ ಇರೋದ್ರಿಂದ ಅಲ್ಲೇ ಇದಾಗ್ತಿರೋದ್ರಿಂದ ಮಹಿಳೆಯರು ಹೆಚ್ಚಿಗೆ ಅಡುಗೆ ಮಾಡೋದು. ಈಗ ಹೇಳಬೇಕಾದ್ರೆ ಕೆಳಗಡೆ ಕೂರಬೇಕಾದ್ರೆ ನಮ್ಮ ಮಹಿಳೆಯ ಟ್ರೆಡಿಷನ್ನು ಸ್ಯಾರಿ ಹಾಕೊಳ್ಳೋದು ಅಥವಾ ಇನ್ನೊಂದಿರ್ತದೆ. ಹಂಗಾಗಿ ಬೆಂಕಿ ತಗಲಿ ಜೀವ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಸ್ಟವ್ ಇಡಬಾರ್ದು. ಸಿಲಿಂಡರ್ಗಿಂತ 1 ಅಡಿ 2 ಅಡಿ ಮೇಲೆ ಸಿಲಿಂಡರ್ ಇಟ್ಟು ಸುರಕ್ಷಿತವಾಗಿ ಅಡುಗೆ ಮಾಡಬೇಕು. ನಮಗೇನು ಹೊರಗಡೆ ಗಾಳಿ ಇದೆ, ಈ ಗಾಳಿಗಿಂತ ಹಗುರ ಅಲ್ವ ಸರ್ ಗ್ಯಾಸ್? ಅದು ಹಗುರ ಇದ್ದಾಗ ಆ ಗ್ಯಾಸ್ ಮೇಲ್ಮುಖ ಚಲನೆ ಆಗ್ತಾ ಇರುತ್ತೆ. ಸಿಲಿಂಡರ್ನಿಟ್ಟಾಗ ಪೈಪು ಕೆಳಗಡೆ ಬಂದಿರುತ್ತೆ, ಅದು ಕೆಳಮುಖ ಚಲನೆ ಆದಾಗ ಅಲ್ಲಿ ಸ್ವಲ್ಪ ಬೇರೆ ಥರದ್ದು ಏನಾದರೂ ಸಂಭವಿಸುವ ಸಾಧ್ಯತೆಯೂ ಇರುತ್ತೆ. ಇದು ಒಂದು ಅಪಾಯ ಇದೆಯಲ್ವ ಸರ್ ಅಲ್ಲಿ? ಗ್ಯಾಸ್ಗಿಂತ ಇದು ಇದು ಸಿಲಿಂಡರ್ಗೆ ಅನಿಲ ಗಾಳಿಗಿಂತ ಭಾರ. ಹಂಗಾಗಿ ಗಾಳಿ ಮೇಲೋಗುತ್ತೆ. ನಾಳೆ ದಿನ ಏನಾದರೂ ಲೀಕೇಜ್ ಆದರೆ ಅದು ಕೆಳಗಡೆನೇ ಹೋಗೋದು, ಮೇಲ್ಗಡೆ ಹೋಗಲ್ಲ. ಹಂಗಾಗಿ ಯಾವುದೇ ಕಾರಣಕ್ಕೂ ಗ್ಯಾಸ್ ಲೀಕೇಜ್ ಆದರೆ ಕೆಳಗಡೆನೇ ಇರುತ್ತೆ. ಹಂಗಾಗಿ ಕೆಳಗಡೆ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಅಡುಗೆ ಮಾಡೋದು ಅದು ಇದು ಸುರಕ್ಷಿತ ಅಲ್ಲ.